ವೀಕ್ಷಕರೇ, ಇವತ್ತು ನನ್ನ ಜೊತೆ ಅಗ್ನಿ, ಆರ್ಮುಗಂ ಹಾಗೆ ವಾನರ 3 ಜನ ಇದ್ದಾರೆ. ಸೊ ಈ 3 ಹೆಸರುಗಳು ಕೇಳಿದಾಗ, ಇವರ ವಾಯ್ಸ್ ಕೇಳಿದಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇವ್ರು ಯಾರು ಅಂತ. ಪವರ್ಫುಲ್ ವಿಲನ್ಗಳು. ಸೊ ನನ್ನ ಜೊತೆ ಇದ್ದಾರೆ, ಅವ್ರ ಜೊತೆ ಸ್ವಲ್ಪ ಮಾತಾಡೋಣ. ಒಬ್ಬರು ಇಂಡಸ್ಟ್ರಿಗೆ ಬಂದು 25 ಇಯರ್ಸ್ ಆಗಿದೆ. ಸೊ ಅದೆಲ್ಲದ್ರ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳೋಣ. ಸರ್, ನೀವು ಹೇಳ್ತಾ ಇದ್ರಿ ಮಾತನಾಡ್ಬೇಕಾದ್ರೆ, ನಮ್ಮ ತಾಯಿ ಕನಸು ನಾವು 3 ಜನ ಒಂದೇ ಸಿನಿಮಾದಲ್ಲಿ ನಟಿಸಬೇಕು ಅಂತ. ಸೊ ಆ ಒಂದು ಕನಸು ಆಫ್ಟರ್ ಲಾಂಗ್ ಟೈಮ್ ನೀವು ಇಂಡಸ್ಟ್ರಿಗೆ ಬಂದು 25 ವರ್ಷದ ನಂತರ ನನಸಾಗಿದೆ. ಸೊ ಈ ಒಂದು ಸಿಚುವೇಶನ್ ಗ್ರೇಟ್ ಫೀಲಿಂಗ್. ಸೊ ಖಂಡಿತ ಅಮ್ಮ ಅಪ್ಪ ಆಶೀರ್ವಾದ ಇದ್ದರೆ, ಜನಗಳ ಪ್ರೋತ್ಸಾಹ ಆಶೀರ್ವಾದ ಇದ್ದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಒಂದು ಅನುಭೂತಿ. ಈ ಅನುಭವ ನಿಜವಾಗ್ಲೂ ಬಿಕಾಸ್ ಅಮ್ಮ ಯಾವಾಗಲೂ, ಬಿಕಾಸ್ ಅಮ್ಮ ತೀರೋದ ಮೇಲೆ ಅಮ್ಮ ಡೈರಿನೂ ಓದಿದೆ ನಾನು. ಸೊ ನಾನಾಗಲಿ, ರವಿ ಆಗಲಿ, ಅಯ್ಯಪ್ಪ ಆಗಲಿ, ಇನ್ನೂ ಏನೋ ಸಾಧಿಸಬೇಕು, ಅವ್ರಿಗೆ ಟ್ಯಾಲೆಂಟ್ ಇದೆ, ಇನ್ನೂ ಅವ್ರು ಕರೆಕ್ಟ್ ಬ್ರೇಕ್ ಸಿಗಲಿಲ್ಲ ಅಂತ ಅವ್ರಿಗೆ ಆ ಫೀಲಿಂಗ್ ಇತ್ತು. ಸೊ ಪೊಲೀಸ್ ಸ್ಟೋರಿಯೂ ಅಷ್ಟೇ, ಅವರಿಬ್ಬರು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋವಾಗ ದೇ ಫೆಲ್ಟ್ ಸೋ ಹ್ಯಾಪಿ. ಸೊ ರವಿ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ಅವನು ಸಕಲ ಕಲಾಬಲ್ಲ, ಅವನು ಎಲ್ಲನೂ ಮಾಡ್ತಾನೆ. ಸೊ ಈಸ್ ಅ ಗುಡ್ ಸಿಂಗರ್, ಈಸ್ ಅ ಗುಡ್ ಡ್ಯಾನ್ಸರ್. ಆ್ಯಂಡ್ ಅಯ್ಯಪ್ಪ ಈಸ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಟೆಕ್ನಿಷಿಯನ್. ಸೊ ಅವನು ಕ್ಯಾಮ್ರಾಯಿಂದ ಶುರುವಾಗಿ, ಸೊ ಈಗ KGF ಆಗಲಿ, ಆಮೇಲೆ ರವಿ ಆರುಮುಗಂ ಆಗಲಿ, ಈಗ ನಾನು ಪೊಲೀಸ್ ಸ್ಟೋರಿ ಆಗಲಿ, ಸೊ ಎಲ್ಲದಕ್ಕೂ ಕರ್ನಾಟಕನೇ ಕಾರಣ. ಸೊ ಅದಕ್ಕೆ ರೂಟ್ಸ್ ತಿರ್ಗಾ ಅಮ್ಮನೇ. ಸೊ ಅಮ್ಮ ಕನ್ನಡದಲ್ಲಿ ತುಂಬ ಒಳ್ಳೆ ಫಿಲ್ಮ್ಸ್ ಮಾಡಿದರು, ತುಂಬ ಒಳ್ಳೆ ಫಿಲ್ಮ್ಸ್. ಫ್ಯಾಮ್ಲಿಗೋಸ್ಕರನೇ ಅವ್ರ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದರು. ಸೊ ಯಾವಾಗಲೂ ಅಮ್ಮ ಇರ್ತಾರೆ ನನ್ನ ಜೊತೆಯಲ್ಲಿ. ನಾವು ಇಲ್ಲೇ ಇದ್ದಾರೆ. ಸೊ ಅವರು ಸ್ಲೋಗನೂ ಅಷ್ಟೇ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅಮ್ಮ ಯಾವಾಗಲೂ ಅಮ್ಮ ಕನಸು. ಸೊ ಇವತ್ತು ನಿಜವಾಗ್ಲೂ ಅದೊಂದು ಹೆಮ್ಮೆ ಅನ್ನಿಸ್ತಾ ಇದೆ. ಐ ಥಿಂಕ್ ಸುಪ್ರೀತ್ಗಾಗಲಿ, ಚೇತನ್ಗಾಗಲಿ, ಭರಾಟೆ ಟೀಮ್ಗಾಗಲಿ ನಾವು ಚಿರಋಣಿ. ಯಾಕಂದರೆ ಇವತ್ತು ಅಮ್ಮನ ಕನಸು ನಿಜವಾಗಿದ್ದಕ್ಕೆ ಕಾರಣ ಈ ಭರಾಟನೇ. ಗ್ರೇಟ್ ಸರ್, ಗ್ರೇಟ್. ಹಾಗೆ ನೀವು ಕನ್ನಡ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು. ಸೊ ಈ ಜರ್ನಿಯಲ್ಲಿ ಸೊ ಒಂದಷ್ಟು ಅಂಶಗಳನ್ನ ನೆನೆಸ್ಕೊಳ್ಳೋದಾದರೆ ಏನು ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ? ಇಟ್ಸ್ ಎ ಗ್ರೇಟ್ ಜರ್ನಿ. ಯಾಕಂದರೆ ಕುಂಕುಮ ಭಾಗ್ಯ ನನ್ನ ಮೊದಲನೇ ಫಿಲ್ಮು. ಅದು ತೆಲುಗು ನಾನೇ ಮಾಡಿದೆ, ಕಲಿಕಾಲಂ ಅಂತ. ಸೊ ಕನ್ನಡದಲ್ಲಿ ನಡೀತಾ ಇದೆ ಅನ್ನೋದು ನನಗೆ ಶ್ರೀನಾಥ್ ಅವರು, ಲಕ್ಷ್ಮಿ ಅವರು ಹೇಳಿದ್ರು. ನಾವು ಆವಾಗ ಒಂದು ರಾಮಾನಾಯ್ಡು ಅವರು ಫಿಲ್ಮ್ ಮಾಡ್ತಾಯಿದ್ವಿ ಹೈದರಾಬಾದಲ್ಲಿ. ನಾನು ಕೇಳಿದೆ, ಸರ್ ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ. ಇಲ್ಲಪ್ಪ, ಯಾರೋ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬೇಜಾರಾಯ್ತು, ಅಯ್ಯೋ ಮಿಸ್ ಆಯ್ತಲ್ಲ ಒಂದು ಒಳ್ಳೆ ಕ್ಯಾರೆಕ್ಟ್ರು ಅಂತ. ಬಟ್ ನನ್ನ ಅದೃಷ್ಟ ಏನು ಅಂದರೆ, ಅದೆಲ್ಲೋ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ತಿರ್ಗಿ ನನಗೆ ಬಂತು. ಸೊ ಕುಂಕುಮ ಭಾಗ್ಯ, ಅದಾದಮೇಲೆ ರಾಮು ಅವರು ಲಾಕಪ್ ಡೆತ್ತು, ಅದೊಂದು ಒಳ್ಳೆಯ ಹೆಸರು ನನಗೆ. ಅದಾದಮೇಲೆ ಅಲ್ಲೇ ಥ್ರಿಲ್ಲರ್ ಮಂಜು ಅವರ ಪರಿಚಯ. ಅದಾದಮೇಲೆ ಪೊಲೀಸ್ ಸ್ಟೋರಿ ಹೀರೋನು ನಾನಲ್ಲ, ಅದಾದಮೇಲೆ ಪೊಲೀಸ್ ಸ್ಟೋರಿ ಹೀರೋ ಆದೆ, ಅದು ಸೂಪರ್ ಹಿಟ್ ಆಯಿತು. ಅಲ್ಲಿಂದ ಇಷ್ಟರ ತನಕ ನಾನು ತಿರ್ಗಾ ನೋಡೋಕ್ಕೇನೂ ಇಲ್ಲ. ಸೊ ಏನೇ ಇದ್ರೂ ಆ ಪೊಲೀಸ್ ಸ್ಟೋರಿ ಸಾಯಿ ಕುಮಾರು, ಅಗ್ನಿ ಸಾಯಿ ಕುಮಾರ್ ಅನ್ನೋದು ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಿಯರ್ಲಿ ಹೀರೋಸು ಒಂದು 100 ಫಿಲ್ಮ್ಸ್ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ 96 to 2002 ಒಂದು 50 ಫಿಲ್ಮ್ಸ್ ಆ್ಯಸ್ ಎ ಹೀರೋ. ಸಾಯಿ ಕುಮಾರ್ ಅಂದ ತಕ್ಷಣ ಡೈಲಾಗು ಫೈಟು, ಹೀರೋಯಿನು ಸಾಂಗ್ಸು ಇರಲಿಲ್ಲ, ಕಮ್ಮಿ ಇತ್ತು. ಬಟ್ ಆದ್ರೂ ಅಂಥ ಫಿಲ್ಮ್ಸೂ ಮಾಡಿದೆ, ಲೈಕ್ ಗ್ರಾಮದೇವತಾ, ನಾಗದೇವತೆ, ಈ ಫಿಲ್ಮ್ಸ್ ಎಲ್ಲ. ಬಟ್ ಏನೇ ಇದ್ರೂ ಪೊಲೀಸ್ ಸ್ಟೋರಿ, ಇಮೇಜ್ ಆಗಲಿ, ಆಮೇಲೆ ಅಗ್ನಿ, ಎಲ್ಲ ಫಿಲ್ಮ್ಸ್ ಎಲ್ಲ ಔಟ್ ಆ್ಯಂಡ್ ಔಟ್ ಇವತ್ತಿಗೂ ಜನ ಮರೆಯಲಿಲ್ಲ ಆ ಫಿಲ್ಮ್ಸು. ಸೊ ಎಲ್ಲದಕ್ಕೂ ಕನ್ನಡ ಇಂಡಸ್ಟ್ರಿ, ಕನ್ನಡ ಜನತೆ, ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ. ಸೊ ನಿಜವಾಗ್ಲೂ ಇವತ್ತು 25 ವರ್ಷ ಆಯಿತಾ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸೈಟ್ಮೆಂಟ್ ಇನ್ನೂ ಇದೆ. ಇವತ್ತೂ ಹೊಸ ಫಿಲ್ಮ್ ಥರ ಫೀಲ್ ಮಾಡ್ತಾಯಿದ್ದೀವಿ. ಅಂದರೆ ಅದು ಕಾರಣ ಒಳ್ಳೆ ಫಿಲ್ಮ್ಸ್ ಬರ್ತಾಯಿದೆ. ರಂಗಿತರಂಗದಿಂದ ಒಂದು ಡಿಫ್ರೆಂಟ್ ಫಿಲ್ಮ್ಸ್ ಮಾಡ್ತಾಯಿದ್ದೀನಿ. ಸೊ ಜೊತೆಯಲ್ಲಿ ಈಗ ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ಇವ್ರ ಜೊತೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಕ್ಕಳ ಜೊತೆ ಮಾಡ್ತೀನಿ. ಸೊ ಇಟ್ಸ್ ಸಮಥಿಂಗ್ ಲೈಕ್ ಎವ್ರಿ ಡೇ ಇಸ್ ಎನ್ ಎಕ್ಸೈಟ್ಮೆಂಟ್. ಸೊ ಇನ್ನೂ ಒಂದು 25 years ನಾಟ್ ಔಟು, ಅನದರ್ 25 years ಟಾರ್ಗೆಟು. ಥ್ಯಾಂಕ್ ಯು ಸರ್. ಸಕಲ ಕಲಾ ವಲ್ಲಭ ಅಂತ ನಿಮ್ಮ ಬ್ರದರ್ ಹೇಳಿದ್ರು. ಭರಾಟೆ ಒಂದು ರೀತಿ 3 ಬ್ರದರ್ಗಳ ಸಮಾಗಮ ಅಂತ ಹೇಳ್ಬೋದು. ಸೊ ಹೌ ಯು ಫೀಲ್? ಗ್ರೇಟ್ ಫೀಲಿಂಗ್. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಐ ಹ್ಯಾವ್ ಸೀನ್ ಮೈ ಬ್ರದರ್. ಬಿಕಾಸ್ ಅವನ್ನ ನೋಡೇ ನಾನು ಇವನ್ ಐ ಸ್ಟಾರ್ಟೆಡ್ ಮೈ ಲೈಫ್. ಬಿಕಾಸ್ ಅವನಿಗೆ ಮೆಮರಿ, ಸಾಯಿಗೆ ಹಿ ಹ್ಯಾಸ್ ಎ ಗ್ರೇಟ್ ಮೆಮರಿ. ಸೊ ಅದೆಲ್ಲ ನನಗೆ, ಬಿಕಾಸ್ ಐ ಯೂಸ್ ಟು ವಂಡರ್, ಹೆಂಗೆ ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಇಷ್ಟು ಮೆಮರಿ ಇರುತ್ತೆ ಇದೆಲ್ಲ. ಸೊ ಬೇಸಿಕ್ಲಿ ಇನ್ಸ್ಪಿರೇಷನ್ ಫಸ್ಟ್ ಮನೆಯಿಂದನೇ ಫಸ್ಟ್ ಹೀರೋಯಿನ್ ಹೊಡ್ತಾರೆ. ಫಸ್ಟ್ ಹೀರೋ ಫಾದರು, ಫಸ್ಟ್ ಹೀರೋಯಿನ್ ಮದರು, ಆಮೇಲೆ ಸೆಕೆಂಡ್ ಹೀರೋ ಅಣ್ಣನೇ. ಸೊ ಐ ಹ್ಯಾವ್ ಸೀನ್ ಆ್ಯಂಡ್ ಐ ಹ್ಯಾವ್ ಗ್ರೌಂಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗ್ರೇಟ್ ಆ್ಯಕ್ಟರ್. ಆ್ಯಂಡ್ ಟುಡೇ ಅಯ್ಯಪ್ಪ ಆಲ್ಸೋ ಐ ಹ್ಯಾವ್, ನಾವೆಲ್ಲ ಒಂದು ಆಲ್ಮೋಸ್ಟ್ 50 years ಜರ್ನಿ ಟುಗೆದರ್ ಆಸ್ ಬ್ರದರ್ಸ್ ಆಲ್ಸೋ. ಆ್ಯಂಡ್ ವಿ ಆರ್ ವೆರಿ ಕ್ಲೋಸ್ಲಿ ನಿಟ್ಟೆಡ್. ಅದು ಟಚ್ ವುಡ್ ಗಿಟ್ಟು ಜೇಡುವೇನಲ್ಲ ಆಯಿತು 50 years ಇನ್ಮೇಲೆ ಟಚ್ ವುಡ್. ಸೊ ವಿ ಆರ್ ಆಲ್ವೇಸ್ ವೆರಿ ಕ್ಲೋಸ್ ಟು ಈಚ್ ಅದರ್. ಆ್ಯಂಡ್ ಟುಡೇ ಆನ್ ಸ್ಕ್ರೀನ್ 3 ಜನ, ಆ ಕಡೆ ಅವರು, ಈ ಕಡೆ ನಾನು, ಈ ಕಡೆ ಇವನು ಅಂದರೆ ಇಟ್ ಇಸ್ ರಿಯಲಿ ಗ್ರೇಟ್ ಫೀಲಿಂಗ್. ಆ್ಯಸ್ ಬ್ರದರ್ ಸೆಡ್,
ಅಪ್ಪ ಅಮ್ಮ ನಿಮ್ಮೆಲ್ಲರ ಆಶೀರ್ವಾದ. ಬಟ್ ಒಂದು ಅಂದರೆ ನಾವು ಕ್ಲೈಮ್ಯಾಕ್ಸ್ ಶೂಟ್ ನಡಿಬೇಕಾದ್ರೆ ನೋಡಿದ್ವಿ ಸರ್ ನಿಮ್ಮ ಡೈಲಾಗ್ ಹೇಳಿದ್ರು ಇದು ಬಲ್ಲಾಳ ಅನ್ಕೋಟೆ ಕಣ ಅಂತ. ಸೊ ಹವ್ ಯು ಫೀಲ್ ಅಂತ ಈಗ ತಂದೆ ಡೈಲಾಗ್ನ ಮಗ ಹೊಡೆದಾಗ ಏನೋ ಒಂದು ಗೂಸ್ ಬಂಪ್ಸ್ ಏನೋ ಕ್ರಿಯೇಟ್ ಆಗುತ್ತೆ. ಸೊ ಹವ್ ಯು ಫೀಲ್? ಎಸ್ ಗ್ರೇಟ್. ದಟ್ಟು ಈಸ್ ಫೇಮಸ್ ಫಾರ್ ಹಿಸ್ ಡೈಲಾಗ್ಸ್, ಡೈಲಾಗ್ ಕಿಂಗು. ಸೊ ಇವತ್ತು ಡೈಲಾಗ್ ಕಿಂಗೆ ನನ್ನ ಡೈಲಾಗ್ ಹೇಳಿದ್ದಾರೆ ಅಂದರೆ ಐ ಥಿಂಕ್ ಸಮಥಿಂಗ್ ಏನೋ ಜೀವನದಲ್ಲಿ ಏನೋ ಅಣ್ಣ ಹೇಳಿದ್ದಾನಲ್ವ. ಸೊ ಐ ಫೀಲ್ ವೆರಿ ಪ್ರೌಡ್ ಟುಡೇ. ಐ ವಿಲ್ ರಿಮೆಂಬರ್ ಇಟ್ ಫಾರ್ ಮೈ ಲೈಫ್. ಸೊ ಭರಾಟೆಯಲ್ಲಿ ಯಾವ ರೀತಿ ರವಿಶಂಕರ್ನ ನೋಡ್ಬೋದು ಅಂತ ಲುಕ್ ವೈಸ್ ನೋಡಿದ್ವಿ. ಲುಕ್ ವೈಸ್ ಆ್ಯಂಡ್ ಎವ್ರಿಥಿಂಗ್ ಕಂಪ್ಲೀಟು ಪ್ಲ್ಯಾನ್ ಮಾಡಿದ್ದು ಡಿಸೈನ್ ಮಾಡಿದ್ದು ಎಲ್ಲ ನಮ್ಮ ಚೇತು. ಆ್ಯಂಡ್ ಒಳ್ಳೆ ಕ್ಲಾರಿಟಿ, ಹ್ಯಾಡ್ ಅ ವೆರಿ ಗುಡ್ ಕ್ಲಾರಿಟಿ. ಆ್ಯಂಡ್ ಈ ಅನ್ನ ಕ್ಯಾರೆಕ್ಟರ್ ಆಗಿರಲಿ, ನಂದಾಗಿರಲಿ, ತಮ್ಮಂದಾಗಿರಲಿ, ಈ ಕಡೆ ಅವಿನಾಶ್ ಆಗಿರಲಿ, ನೀಟಾಗಿ ಹಿ ಹ್ಯಾಸ್ ಡಿವೈಡೆಡ್ ಇಟ್ ಅಕಾರ್ಡಿಂಗ್ಲಿ. ಬಿಕಾಸ್ ಈಗ ಎಲ್ಲರೂ ಅನ್ಕೋತಾರೆ ಇಷ್ಟು ಜನ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ, ಬಟ್ ಒನ್ಸ್ ಇಷ್ಟು ಜನ ಬಂದಮೇಲೆ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಸೊ ಹಿ ಹ್ಯಾಸ್ ನೀಟ್ಲಿ ಕ್ರಾಫ್ಟೆಡ್ ಎವ್ರಿಥಿಂಗ್ ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ನಾವು ಕೂಡ ನಮಗೆ ಕೊಟ್ಟಿರೋ ಆ ಕ್ಯಾರೆಕ್ಟ್ರು ಆ ಲಿಮಿಟ್ ಸ್ಪೇಸಲ್ಲಿ ಏನೇನು ಮಾಡಬೇಕು ಎಲ್ಲ ಇಟ್ಸ್ ಕಮ್ ಔಟ್ ವೆರಿ ವೆಲ್. ಲುಕಿಂಗ್ ಫಾರ್ವರ್ಡ್. ಸರ್ ಒಬ್ಬೊಬ್ಬರಾಗಿ ಇಂಡಸ್ಟ್ರಿಗೆ ಬಂದ್ರಿ, ನಮ್ಮ ಕನ್ನಡಕ್ಕೆ ಪರಿಚಯ ಆದರೆ ಸಾಯಿ ಕುಮಾರ್ ಸರ್, ರವಿಶಂಕರ್ ಸರ್, ನೀವು ಸೊ ವಾನರಾಗಿ ಈಗ ಕರ್ನಾಟಕದಲ್ಲಿ ಹೆಸರು ಮಾಡ್ತಾ ಇದ್ರ. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲರೂ ಕೂಡ ನಮ್ಗೆ ಇಂಟ್ರೊಡ್ಯೂಸ್ ಆದ್ರಿ. ಸೊ ನೀವೇ ಅಂತ ಇದ್ರಿ ನಾನು ಡೈರೆಕ್ಟ್ ಮಾಡಿ ನಾನೇ ಲಾಂಚ್ ಆಗಬೇಕಿದ್ದು 3 ಜನ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮ ಕನಸನ್ನ ಚೇತನ್ ಅವರು ಡನ್ಸ್ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳಿ ಸರ್. ಏನಿಲ್ಲ, ಆ್ಯಕ್ಚುಲಿ ಏನಾದರೂ ಆ ಕಾಂಬಿನೇಷನ್ ಒಳ್ಳೆ ಫಿಲ್ಮಲ್ಲಿ ಇರಬೇಕು. ಅದು ನಾನು ಮಾಡಿದ್ರೂ ಚೇತನ್ ಮಾಡಿದ್ರೂ ಒಂದೇ. ಸೊ ಡೆಫಿನೆಟಾಗಿ ಅಲ್ಲಿ ಒಳ್ಳೆ ಸ್ಕ್ರಿಪ್ಟಾಗಿ ಒಳ್ಳೆ ಸ್ಕ್ರಿಪ್ಟ್ ತೊಗೊಂಡು ಬಂದ. ಸೊ ವಿ ಫೆಲ್ಟ್ ಹ್ಯಾಪಿ ಟು ಡೂ ದಿಸ್ ಆ್ಯಂಡ್ ಇಟ್ಸ್ ಎ ಗುಡ್ ಕಾಂಬಿನೇಷನ್. ವಿ ವೇಟಿಂಗ್ ಫಾರ್ ಸೋ ಮೆನಿ ಇಯರ್ಸ್. ಇಟ್ಸ್ ಬಿಕಮಿಂಗ್ ಟ್ರೂ ಟುಡೇ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಭರಾಟೆಯಲ್ಲಿ ನಿಮ್ಮ ಒಂದು ಪಾತ್ರ ಹೇಗಿರುತ್ತೆ? ಅದೇ ಅದು ಸ್ವಲ್ಪ ಟುಡೇ ಎವ್ರಿಥಿಂಗ್ ಇಸ್ ಸೀಕ್ರೆಟ್, ಬಟ್ ಇಟ್ಸ್ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ನಾನು ಏನು ಮಾಡಿದ್ದೀನೋ KGF ಅಲ್ಲಿ ಅದಕ್ಕಿಂತ ಅದು ಸ್ವಲ್ಪ ಡಿಗ್ನಿಫೈಡ್ ಆ ಲುಕ್ ಇರುತ್ತೆ. ಇದು ಟೋಟಲಿ ಮೋರ್ ಆಫ್ ವೈಲೆಂಟ್ ಆ್ಯಕ್ಟಿಂಗ್ ಇರುತ್ತೆ. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಡಿಫ್ರೆಂಟ್ ಥಿಂಗ್ ಗೋಯಿಂಗ್ ವೆಲ್. ಸರ್ ಒಂದು ಪರ್ಸ್ನಲ್ ಕ್ವಶನ್ಸ್ ಕೇಳೋದಂದ್ರೆ ಸಾಯಿ ಕುಮಾರ್ ಸರ್ ನಿಮಗೆ ಫೇವ್ರೆಟ್ ಡೈಲಾಗ್ ಯಾವುದು ಅಂತ ಹೇಳ್ಬೋದಾ ಇಲ್ಲಿ? ಫುಲ್ ಇಡೀ ಪ್ರಪಂಚಕ್ಕೆ ಒಂದೇ ಡೈಲಾಗು. ಯಾರು ಅವ್ರದ್ದು ತಾನೆ? ನನಗೇನು ಇಷ್ಟ ಡೈಲಾಗ್ ಏನೂ ಇಲ್ಲ. ಡೆಫಿನೆಟಾಗಿ ಇಡೀ ಪ್ರಪಂಚಕ್ಕೆ ಒಂದೇ ಡೈಲಾಗ್ ಗೊತ್ತದು. ಅದು ಎಷ್ಟು ವರ್ಷ ಆದ್ರೂ ಆಲ್ ಆ್ಯಕ್ಟರ್ಸ್ ವಿಲ್ ಆಲ್ಸೋ ಅದು ಐ ನೋ ಇಟ್ ಇನ್ ತೆಲುಗು ಬಟ್ ಐ ಡೋಂಟ್ ನೋ ಇನ್ ಕನ್ನಡ. ದಿ ಪ್ರಾಬ್ಲಮ್ ಇಸ್ ಕಾಣ್ತಾ ಇರೋ 3 ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ధర్మಕ್ಕೆ ప్రతిరూపವಾಗಿ ఇద్దరే తెలుగు చెప్తాను ఏం పర్లేదు ఏంటది ఫస్ట్ కనిపించనే ఏంటది ఓకే రెడీ కనిపించే 3 సింహాలు నీతికి న్యాయానికి ధర్మానికి ప్రతిరూపాలైతే కనిపించని ఈ 4వ సింహమేరా ఈ పోలీస్. ಸರ್ ಇನ್ನು ನಿಮ್ಮ ಮಗನ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಸೊ ಯಾವಾಗ ನೋಡ್ಬೋದು ಅಂತ? ಅದೇ ಆ್ಯಕ್ಚುಲಿ ಕನ್ನಡ ಈ ವರ್ಷ ಅಂದ್ಕೊಂಡಿದ್ವಿ, ಬಟ್ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಟ್ ಖಂಡಿತ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್, ಬಿಕಾಸ್ ತೆಲುಗು ಒಂದು 10 ಫಿಲ್ಮ್ಸು ಫಿನಿಷ್ ಮಾಡಿದ್ದಾನೆ. ಈಗ ಒಳ್ಳೆ ಫಿಲ್ಮ್ಸು ಬರ್ತಾಯಿದೆ. ಈಗ ಆಪ್ರೇಷನ್ ಗೋಲ್ಡ್ ಫಿಶ್ ಅಂತ, ಬುರ್ರಕಥಾ ಅಂತ, ಸೊ ಒಳ್ಳೆ ಫಿಲ್ಮ್ಸ್ ಬರ್ತಾಯಿದೆ. ಬಟ್ 90% ಶೀಘ್ರದಲ್ಲೇ ನನ್ನ ಮಗ ಆಗಲಿ, ರವಿಶಂಕರ್ ಮಗ ಆಗಲಿ ಇಂಟ್ರೊಡ್ಯೂಸ್ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಇದು ಕನ್ನಡ ಚಿತ್ರರಂಗದಲ್ಲಿ ವಿಲನ್ಗಳಾಗಿ ಖ್ಯಾತಿ ಗಳಿಸಿರ್ತಕ್ಕಂತಹ ಸಾಯಿ ಕುಮಾರ್, ರವಿಶಂಕರ್ ಹಾಗೆ ಅಯ್ಯಪ್ಪ ಅವರ ಮಾತಾಗಿತ್ತು. ಸೊ ನಿಜಕ್ಕೂ ಕೂಡ ಅವರು ಕೂಡ ಚಿತ್ರರಂಗಕ್ಕೆ ಬಂದು 25 ವರ್ಷ ಆಗಿದೆ. ಈ ಒಂದು ಗಳಿಗೆಯಲ್ಲಿ ನಮ್ಮ ಜೊತೆ ಒಂದು ಅವರ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇದು ಖುಷಿಯ ಸಂಗತಿ. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಭಾರತಿ ಚಾವಳ್ಳಿ, TV5 ಬೆಂಗಳೂರು.